ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದೀತು ಬಿರು ನುಡಿಯೊಳಿರದ ಕೂರಲಗು ಸಖನೆ ಕರವಾಳಕದ ಅದಿರದಿಹ ದುರಿತ ಕಾರಿಯ ಹೃದಯ ಕರುಣೆಯಿಂ ಕರಗೀತೋ ಮಂಕುತಿಮ್ಮ. 296ನೇ ಕಗ್ಗ. ಇದು ಬಹಳ ಸುಂದರವಾದ ಕಗ್ಗ. ಮರುಕ ತುಂಬಿದ ಕಣ್ಣ ನೋಟದೊಳಗೆ ಇದ್ದೀತು. ಮರುಕ ತುಂಬಿ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೋಡುವಂಥ ಕಣ್ಣ ನೋಟದಲ್ಲಿ ಇದ್ದಿರಬಹುದು. ಏನೋ ಬಿರು ನುಡಿಯೊಳ್ ಇರದ ಒಂದು ಕೂರಲಗು. ಆ ಶಾರ್ಪ್ ಬ್ಲೇಡ್ನಂತಹ ಒಂದು ವಸ್ತು ಬಿರು ನುಡಿಯಲ್ಲಿ ಇಲ್ಲದೆ ಇರುವಂಥದ್ದು ಮರುಕ ತುಂಬಿದ ಕಣ್ಣಿನಲ್ಲಿ ಇರಬಹುದು. ಆ ಬ್ಲೇಡ್ ಏನು ಮಾಡಬಹುದು? ಎದುರಿನವರನ್ನ ಗಾಯ ಮಾಡಬಹುದು. ಅಂದರೆ ಅವರಿಗೆ ನಾನು ಮಾಡಿದ್ದು ತಪ್ಪು ಅನ್ನುವ ರಿಯಲೈಸೇಷನ್ ಆಗುವ ಹಾಗೆ ಮಾಡಬಹುದು. ನಾವು ಗಲಾಟೆ ಮಾಡೋದ್ರಿಂದ, ಅವರಿಗೆ ಒಂದು ಮಾತು ಅನ್ನೋದ್ರಿಂದ, ಚುಚ್ಚು ಮಾತಾಡೋದ್ರಿಂದ ಆಗದೇ ಇರೋ ಕೆಲಸ ಮರುಕ ತುಂಬಿದ ಕಣ್ಣುಗಳಿಂದ ಆಗಬಹುದು. ಕರವಾಳಕ್ಕೆ ಅದಿರದಿಹ ದುರಿತ ಕಾರಿಯ ಹೃದಯ. ಕರವಾಳ ಅಂದರೆ ಕತ್ತಿ. ಕತ್ತಿಗೆ ಹೆದರದೇ ಇರತಕ್ಕಂತಹ ದುರಿತಕಾರಿ ಅಂದರೆ ಯಾರೋ ಒಬ್ಬ ದುಷ್ಟ, ಅವನ ಹೃದಯ ಕರುಣೆಯಿಂ ಕರಗೀತೋ, ಕರುಣೆಯಿಂದ ಕರಗಬಹುದು ಅಂತ. ನಾವು ಇಲ್ಲಿ ತುಂಬ ದೊಡ್ಡ ದೊಡ್ಡ ಕ್ರೈಮ್ಗಳ ಬಗ್ಗೆ ಯೋಚಿಸೋ ಅಗತ್ಯ ಇಲ್ಲ. ಜನಸಾಮಾನ್ಯರು ನಾವೆಲ್ಲರೂ ನಮ್ಮ ದಿನನಿತ್ಯದ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ. ಎಷ್ಟೋ ಸಾರಿ ಮಕ್ಕಳನ್ನ ನಾವು ಹ್ಯಾಂಡಲ್ ಮಾಡುವಾಗ ಹೊಡೆದು ಬಡ್ದು ಅವರಿಗೆ ಬೈದು ಅಂದು ಮಾಡೋದಕ್ಕಿಂತ ಹೆಚ್ಚಾಗಿ ಮುದ್ದು ಮಾಡಿ ಪ್ರೀತಿ ಮಾಡಿ, ಹೀಗಲ್ಲ ನೀನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೊಗಳುವ 2 ಮಾತಾಡಿದ್ರೆ ಅದರಿಂದ ಕೆಲಸ ಆಗೋದೇ ಹೆಚ್ಚು. ನೀವು ಯಾವುದೇ ಮಗುನಾದರೂ ಯೋಚನೆ ಮಾಡಿ ನೋಡಿ. ಯಾವುದೇ ಮಗುವಿನ ಜೊತೆ ಹ್ಯಾಂಡಲ್ ಮಾಡುವಾಗ ನೀವು ಈ ವಿಷಯವನ್ನು ಅಪ್ಲೈ ಮಾಡಿ ನೋಡಿ. ಹೊಡೆದು ನಾವು ಏನನ್ನೂ ಕಲಿಸಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಅವರ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋದ್ರಿಂದ, ಅದನ್ನು ಸುಲಲಿತಗೊಳಿಸ್ತಾ ಹೋಗೋದ್ರಿಂದ ಕಲಿಸಬಹುದು ಅಂತ. ಅಥವಾ ದೊಡ್ಡವರ ವಿಷಯಕ್ಕೆ ಬಂದ್ರೇ, ನಾವು ಎಷ್ಟೋ ಸಲ ರಸ್ತೆಯಲ್ಲಿ ಜಗಳಗಳಾಗೋದು, ಬೀದಿ ಜಗಳಗಳಾಗೋದು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಒರಟಾದ ನುಡಿ ಮಾತಾಡ್ಬಿಡೋದ್ರಿಂದ. ಯಾವುದೋ ನೀರಿನ ಜಗಳ ಇರಬಹುದು, ಅಥವಾ ಟ್ರಾಫಿಕ್ಕಲ್ಲಿ ಒಬ್ರ ಜೊತೆ ಒಬ್ರಿಗೆ ಹತ್ಕೊಳ್ಳೋ ಅಂಥ ಜಗಳಗಳಾಗಿರಬಹುದು. ಯಾರೋ ಒಬ್ರು ಸಡನ್ನಾಗಿ ಅಡ್ಡ ಬಂದ್ಬಿಟ್ರು, ತಕ್ಷಣ ಕಾರ್ ಓಡಿಸ್ತಾ ಇರೋನು, ಯಾವನ ನೀನು, ಕಣ್ಕಾಣಲ್ವ ನಿನಗೆ? ಅದೇ ನಾವು ಮೊದಲನೇ ರಿಯಾಕ್ಷನ್ನು. ನಾನು ಈ ಮುಂಚೆನೂ ಈ ಉದಾಹರಣೆನ ಒಂದ್ಸಲ ಕೊಟ್ಟಿದ್ದೆ. ರಸ್ತೆಯಲ್ಲಿ ಒಬ್ಬ ಹುಡುಗ ಬೈಕಲ್ಲಿ ಬಂದ, ಸಡನ್ನಾಗಿ ಅದರಿಂದ ಸೈಕಲ್ನವನು ಅಡ್ಡ ಆಗ್ಬಿಟ್ಟ. ಇವನು ನಿಲ್ಲಿಸಿ ಬೈಕ್ನವನು ಆಕ್ರೋಶದಲ್ಲಿ ಒಂದು ಮಾತಾಡಕ್ಕೆ ಹೊರಡೋ ಹೊತ್ತಿಗೆ ಸೈಕಲ್ನವನು ಬೈಕ್ ಹ್ಯಾಂಡಲ್ ಇಟ್ಕೊಂಡು ಸಾರಿ ಅಂತ ಹೇಳ್ಬಿಟ್ರು. ಬೈಕ್ನವನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾರಿ ಹೇಳ್ಬಿಡ್ತಾರೆ ಅವರು ಅಂತ. ಏನು ಮಾತಾಡೋ ಗೊತ್ತಾಗ್ಲಿಲ್ಲ. ಸರಿ ಸರಿ ಅಂತ ಅನ್ಕೊಂಡು ಮುಂದೆ ಹೋದ. ಒಂದು ಪಾಸಿಬಲ್ ರಸ್ತೆ ಜಗಳ. ಅವರು ಒಬ್ರು ಸಾರಿ ಇದು ತಪ್ಪಾಯ್ತು ಅಂತ ಅರಿತುಕೊಂಡು ಅಂದುಬಿಟ್ಟಿದ್ರಿಂದ ಮುಗದೆ ಹೋಯ್ತು. ತಿರ್ಗಾ ವಾಪಸ್ ಹೇಳಕ್ಕೆ ಏನು ಉಳ್ದೇ ಇರಲಿಲ್ಲ ಅವನ ಹತ್ರ. ನಿಂಗೆ ಬುದ್ಧಿ ಇಲ್ವೇನೋ ಅಂದ್ರೆ, ಯಾಕೆ ನೀನ್ ಸರಿಯಾಗಿ ಬಂದ್ಯಾ, ಅದ್ ನೋಡ್ಕೊ. ಅಲ್ಲಿಂದ ಶುರುವಾಗುತ್ತೆ ಮಾತು. ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದೀತು ಬಿರು ನುಡಿಯಲ್ಲಿರದೊಂದು ಕೂರಲಗು. ಏನ್ ಸರ್ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಅಂದ್ರೆ, ಅಯ್ಯೋ ಇವ್ರ ಕೈಲಿ ಒಂದು ಮಾತು ಹೇಳಿಸ್ಕೊಳಂಗ ಆಗೋಯ್ತಲ್ಲ ಅನ್ನೋ ಅಂತಹ ನಾಚಿಕೆ ನಮ್ಮಲ್ಲಿ ಉಂಟಾಗಬಹುದು. ಅದರಿಂದ ಮುಂದಿನ ಸಲ ರಸ್ತೆ ಕ್ರಾಸ್ ಮಾಡುವಾಗ್ಲೋ, ರಸ್ತೆಯಲ್ಲಿ ಬಲಕ್ಕೆ ಹೋಗುವಾಗ್ಲೋ ನಾವು ಯೋಚನೆ ಮಾಡ್ಕೊಂಡಿರಬಹುದು. ಕರವಾಳಕದಿಂದ ಅದಿರದಿಹ ದುರಿತಕಾರಿಯ ಹೃದಯ. ಯಾವಾಗ್ಲೋ ನೀರು ಫಸ್ಟ್ ನಾನಿಟ್ಟಿದ್ದೆ, ಅವಳು ಬಂದು ತುಂಬಿಸ್ಕೊಂಡ್ಬಿಟ್ಲು ಅಂತ ಇರಿಟೇಷನ್ ಆಗಿ, ಅಯ್ಯೋ ಹಂಗೆ ಮಾಡ್ಬಿಟ್ರ, ಸರಿ ಬಿಡಿ ನೀವೇ ತುಂಬಿಸ್ಕೊಳ್ಳಿ ಅಂತ ಬಿಟ್ಬಿಟ್ಟಾಗ, ಛೇ ಹಿಂಗಾಗೋಯ್ತಲ್ಲ, ನನಗಿಂತ ಅವಳೊಂದು ಕೈ ಮೇಲಾಗ್ಬಿಟ್ಲಲ್ಲ ಅನ್ನೋ ಸಂಕಟದಿಂದ ಮುಂದಿನ ಸಲ ನಾವು ಸರಿಯಾದ ಬಿಹೇವಿಯರ್ನ ತೋರಿಸುವ ಸಾಧ್ಯತೆ ಉಂಟಾಗಬಹುದು. ಎಲ್ಲ ಸಲಾನು ಬಿರುನುಡಿ, ಎಲ್ಲ ಸಲಾನು ಜಗಳ, ಎಲ್ಲ ಸಲಾನು ಆಯುಧಗಳಿಂದಾನೇ ಕೆಲಸಗಳು ಆಗದೇ ಇರಬಹುದು. ಮರುಕ ತುಂಬಿದ ಕಣ್ಣಿನಿಂದ, ಕರುಣೆಯಿಂದ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ, ಎಂಪತಿಯಿಂದ, ಕಂಪ್ಯಾಷನ್ನಿಂದ ಹೆಚ್ಚಿನ ಕೆಲಸಗಳು ಆಗುತ್ತೆ. ಅನ್ಫಾರ್ಚುನೇಟ್ಲಿ ನಾವು ಬಹಳಷ್ಟು ಸಲ ಟ್ರೈಯೇ ಮಾಡಕ್ಕೆ ಹೋಗೋದಿಲ್ಲ. ಇಮ್ಮಿಡಿಯೇಟ್ ಆಗಿ ನಾವು ನಮ್ಮೆಲ್ಲ ಸ್ಟ್ರೆಸ್ನ, ನಮ್ಮೆಲ್ಲ ಇರಿಟೇಷನ್ನ, ನಮ್ಮೆಲ್ಲ ಟೆನ್ಷನನ್ನು ರಸ್ತೆಯಲ್ಲಿ ಕಾರಿಕೊಳ್ಳೋದಕ್ಕೆ ಮುಂದಾಗ್ಬಿಡ್ತೀವಿ. ಬಹುಶಃ ಮುಂದಿನ ಸಲ ಎಲ್ಲೋ ಹದಗೆಡ್ತಾ ಇದೆ, ಸಂದರ್ಭ ಕೈತಪ್ಪಿ ಹೋಗ್ತಾ ಇದೆ ಅಂತ ಅನ್ನಿಸುವಾಗ ಮರುಕ ತುಂಬಿದ ಕಣ್ಣುಗಳನ್ನು, ಕರುಣೆಯ ಮಾತುಗಳನ್ನು, ಸ್ನೇಹದ ನುಡಿಗಳನ್ನು ಅಥವಾ ತಪ್ಪೊಪ್ಪಿಗೆಯನ್ನು ಟ್ರೈ ಮಾಡೋಣ.
ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲದಿದ್ದರೆ DVG ಅಂತ ದಾರ್ಶನಿಕರು ಇದನ್ನು ಹೇಳೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.